की जय सिया राम, जय सिया राम। वोट फॉर माय वोट फॉर नेशन, वोट फॉर मोदी ಅನ್ನೋ ಕ್ಯಾಪ್ಷನ್ ಇಂದ 12ನೇ ತಾರೀಕು ಮಧುರೈ ತಮಿಳುನಾಡಿನಲ್ಲಿ ಈ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದೀವಿ. ಮಧುರೈಯಿಂದ ಡೆಲ್ಲಿವರೆಗೂ 21,000 ಕಿಲೋಮೀಟರು, 65 ದಿನಗಳು, 15 ರಾಜ್ಯಗಳು ಬುಲೆಟ್ ಮೋಟರ್ ಸೈಕಲ್ನ ಓಡಿಸ್ಕೊಂಡು ವೋಟ್ ಫಾರ್ ಮೋದಿ, ವೋಟ್ ಫಾರ್ ನೇಷನ್ ಅನ್ನೋ ಒಂದು ಕ್ಯಾಪ್ಷನಿಂದ ನಾವು ಬರ್ತಾ ಇದ್ದೀವಿ. ತಮಿಳುನಾಡು, ಆಂಧ್ರ, ತೆಲಂಗಾಣ ಮುಗಿಸ್ಕೊಂಡು ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರನಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಹೀಗಾಗಿ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿ 8 ದಿನ ಆಯಿತು. ಇನ್ನೂ 1 ದಿನ ಉಳಿತಿದೆ. ನಾಳೆಗೆ ಕರ್ನಾಟಕ ಮುಗಿಸ್ಕೊಂಡು ಆಮೇಲೆ ಮಹಾರಾಷ್ಟ್ರಕ್ಕೆ ಹೋಗ್ತೀವಿ. ಸೊ ಎಂಡಿಗೆ ಈಗ ಗುಲ್ಬರ್ಗ ಡಿಸ್ಟಿಕ್ನಲ್ಲಿ ಇವತ್ತು ಬಂದಿದ್ದೀವಿ. ಇಲ್ಲಿ ಭಾಳ ಭವ್ಯವಾಗಿ ಸ್ವಾಗತ ಮಾಡಿರುವಂಥ ಸಿಟಿ ಪ್ರೆಸಿಡೆಂಟ್ ಅವರು ಚಂದು ಪಟೇಲ್ ಅವರು, ಪ್ರಧಾನ ಕಾರ್ಯದರ್ಶಿಗಳಾದಂಥ ಉಮೇಶ್ ಪಟೇಲ್ ಅವರಿಗೆ, ಪ್ರೀತಮ್ ಅವರಿಗೆ ಮತ್ತು ಎಲ್ಲ BJYM ಯೂತ್ಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ 24 ದಿನಗಳ ಕಾಲ ನನ್ನ ಈ ಪ್ರಯಾಣ ತಮಿಳುನಾಡಿನಿಂದ ಆರಂಭವಾಗಿ ಬಂದು ಈಗ 10 ದಿನಗಳ ಕಾಲ ನಾನು ಕರ್ನಾಟಕ ಫುಲ್ಲ ಸುತ್ಕೊಂಡು ಬಂದಿದ್ದೀನಿ. ಇಲ್ಲಿ ಚೆನ್ನಾಗಿ ಒಂದು ವೇವ್ ಇದೆ. ನನ್ನ ಪ್ರಕಾರ ಈ ಸಲ 28ಕ್ಕೆ 28 ಸೀಟ್ಗಳು BJPಗೆ ಬರುತ್ತೆ. ಆ ರೀತಿ ಜನರು ಒಂದು ಸ್ಪಂದನೆ ಮಾಡಿದ್ದಾರೆ, ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಸೊ ಆ ಭರವಸೆಯನ್ನು ನಾನು ನಿಮಗೆ ಕೊಡುತ್ತಾ ಇವತ್ತಿಲ್ಲಿ ನಾನು ಕಾರ್ಯಕ್ರಮ ಮುಗಿಸ್ಕೊಂಡು ಬಿಜಾಪುರಕ್ಕೆ ಹೋಗಿ ನಾವು ಬೆಳಗಾಂನಲ್ಲಿ ರೀಚ್ ಮಾಡ್ತೀವಿ. ಅದೇ ರೀತಿ ದೇಶದ ಭವಿಷ್ಯಕ್ಕಾಗಿ ನಾವೊಂದು ಜನರಿಗೆ ನೀಡೋ ಒಂದೇ ಒಂದು ಸಂದೇಶವೇನೆಂದರೆ, ದೇಶದ ಭವಿಷ್ಯಕ್ಕಾಗಿ, ಉನ್ನತ ಭವಿಷ್ಯಕ್ಕಾಗಿ, ವಿಶ್ವದಲ್ಲಿಯೇ ದೇಶವನ್ನು ವಿಶ್ವಗುರುವನ್ನಾಗಿ ಮಾಡುವುದಕ್ಕಾಗಿ, ಮಹಿಳೆಯರು ಸುರಕ್ಷಿತವಾಗಿರಬೇಕಂದ್ರೆ, ಯೂತ್ಗೆ ಡೆವಲಪ್ಮೆಂಟ್ ಸಿಗಬೇಕಂದ್ರೆ, ಇನ್ನೂ ಭಾರತ ಬಲವಾದ ದೇಶವಾಗಿ ಆಗಬೇಕಂದ್ರೆ ಮತ್ತೊಂದು ಬಾರಿ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿರುವ ಅವಶ್ಯಕತೆ ಇದೆ. ಅವರ ನೇತೃತ್ವದಲ್ಲಿ ಭಾರತ ಒಂದು ಸುರಕ್ಷಿತ ಮತ್ತು ಬಲವಾದ ದೇಶವಾಗಿ ಬೆಳೆಯುತ್ತಂತೇಳಿ ನಾನು ನಂಬ್ತಾ ಇದ್ದೀನಿ. ನಂಬ್ಕೊಂಡು ಈ ಯಾತ್ರೆಯನ್ನು ಮಾಡ್ತಾ ಇದ್ದೀನಿ.